ರಾಜ್ಯ ಕೈಪಾಳ್ಯದಲ್ಲಿ ಕುರ್ಚಿ ಫೈಟ್ ನಡುವೆ ಶಾಸಕರ ಪ್ರವಾಸ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆಯಾಗ್ತಿದೆ. ದೆಹಲಿಗೆ ಈಗಾಗಲೇ ಸಚಿವರು ಇಬ್ಬರು ಶಾಸಕರು ತೆರಳಿದ್ದಾರೆ. ಬಹಳ ದೊಡ್ಡ ಮಟ್ಟಿಗೆ ಕುರ್ಚಿ ಫೈಟ್ ಗಲಾಟೆ ಆಗ್ತಿತ್ತು, ಆಂತರಿಕ ಸಂಘರ್ಷ ಆಗ್ತಿತ್ತು. ಇದರ ಮಧ್ಯದಲ್ಲಿ ಶಾಸಕರ ಪ್ರವಾಸ ಮತ್ತೆ ಒಂದು ರೀತಿಯ ಚರ್ಚೆ ಗ್ರಾಸವಾಗ್ತಿದೆ. ದೆಹಲಿಗೆ ತೆರಳಿದ್ದಾರೆ ಓರ್ವ ಸಚಿವ, ಇಬ್ಬರು ಶಾಸಕರು. ಸಚಿವ ಎನ್ ಚಲುವರಾಯಸ್ವಾಮಿ, ಶಿವಲಿಂಗೇಗೌಡ, ಶಾಸಕ ಎಚ್ಎಂ ವೆಂಕಟೇಶ್ ದೆಹಲಿ ಪ್ರಯಾಣವನ್ನ ಬೆಳೆಸಿರೋದು. ಕೆಐಎಬಿಯಿಂದ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ ಮೂವರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಬಳಿಯ ಕೆಐಎಬಿಯಿಂದ ಈಗಾಗಲೇ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರೋದು. ಒಂದು ಕಡೆ ಕುರ್ಚಿ ಫೈಟ್ ತಾರಕಕ್ಕೇರ್ತಾ ಇದೆ. ಇದ್ರ ಮಧ್ಯದಲ್ಲಿ ಒಂದು ಕಡೆ ಫಾರಿನ್ ಟ್ರಿಪ್, ಮತ್ತೊಂದು ಕಡೆ ದೆಹಲಿಗೆ ಆಗಾಗ ಪ್ರವಾಸ ಮಾಡ್ತಿದ್ದಾರೆ. ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ, ಚಲುವರಾಯಸ್ವಾಮಿ ಅವರು ಕೂಡ ಈ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪರವಾಗಿ ಅವ್ರಿಗೂ ಒಂದು ಅವಕಾಶ ಕೊಡಬೇಕು ಅನ್ನೋದಾಗಿ ಕೋರ್ಕೊಂಡು ಹೈಕಮಾಂಡ್ ಮೆಟ್ಟಿಲೇರಿದ್ರು, ಅಲ್ಲೇ ವಾಸ್ತವ್ಯವನ್ನ ಹೊರಟಿದ್ರು. ತದನಂತರದಲ್ಲಿ ಮತ್ತೆ ಶಾಸಕರು ಜಂಟಿಯಾಗಿ ಗುಂಪು ಕಟ್ಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಒಂದು ಚಾನ್ಸ್ ಕೊಡಿ, ಯಾಕೆ ಪಕ್ಷವನ್ನ ಸಂಘಟನೆ ಮಾಡೋದಕ್ಕೆ ಅವ್ರದ್ದೇ ಆದಂತ ಕಾಂಟ್ರಿಬ್ಯೂಷನ್ ಇದೆ, ಹಾಗಾಗಿ ಅವ್ರನ್ನ ಪರಿಗಣಿಸಿ ಅನ್ನೋದಾಗಿ ಹೈಕಮಾಂಡ್ ನ ಬಳಿ ಹೋದ್ರೂ ಕೂಡ ಬಟ್ ಅವ್ರಿಗೆ ಚರ್ಚೆ ಮಾಡೋದಕ್ಕಾಗ್ಲಿ ಮೀಟ್ ಮಾಡೋದಕ್ಕಾಗ್ಲಿ ಅವಕಾಶ ಸಿಕ್ಕಿರ್ಲಿಲ್ಲ. ಮತ್ತೆ ದೆಹಲಿಗೀಗ ಸಚಿವರು ಇಬ್ರು ಶಾಸಕರು ಹೋಗಿರೋದು ಯಾವ ಕಾರಣಕ್ಕಿರಬಹುದು? ಅದರಲ್ಲೂ ಕೂಡ ಒಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಹೋಗಿದ್ದಾರೆ, ಅವ್ರ ಬೆನ್ನಲ್ಲೇ ಈ ಸಚಿವರು ಶಾಸಕರು ಯಾವ ಕಾರಣಕ್ಕೆ ಹೋಗಿದ್ದಾರೆ, ಇವ್ರ ಹತ್ರ ಯಾವ್ಯಾವ ರಿಪೋರ್ಟ್ ಇದೆ, ಯಾವ ವಿಚಾರವನ್ನ ಮಂಡನೆ ಮಾಡಕ್ ಹೋಗ್ತಿದ್ದಾರೆ. ಈಗ ಕೆಐಎಬಿ ಇಂದ ದೆಹಲಿಗೆ ಮೂವರು ಪ್ರಯಾಣವನ್ನ ಬೆಳೆಸಿದ್ದಾರೆ. ಹಾಗಾಗಿ ಬಹಳ ಕುತೂಹಲ ಮೂಡಿಸ್ತಾ ಇರೋದು, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆಗೆ ಇವರ ಜೊತೆಗೂ ಕೂಡ ಸಭೆ ಆಗತ್ತಾ, ಪ್ರತ್ಯೇಕವಾದಂತಹ ಸಭೆ ಆಗತ್ತಾ? ಜೊತೆಗೆ ಈಗಾಗಲೇ ಶಿವಲಿಂಗೇಗೌಡರು ಇವರ ಕುರಿತಾಗಿ ಕೂಡ ಸದನದಲ್ಲಿ ಆಗ್ತಾ ಇದ್ದಂತ ವಿಚಾರ ಬಹಳ ಟೀಕೆಗೂ ಕಾರಣವಾಗಿತ್ತು, ಟೀಕಾಸ್ತ್ರವಾಗಿ ಕೂಡ ಪರಿಗಣಿಸಿದ್ರು ಪ್ರತಿಪಕ್ಷದವರು. ಬಾಯಿಗೆ ಬಂದಂತೆ ಅವಾಚ್ಯ ಶಬ್ದಗಳಿಂದ, ಅಂದ್ರೆ ಅವರ ಪ್ರತಿಪಕ್ಷದ ವಿರುದ್ಧದ ನಡೆಗಳಿಂದ ಅಥವಾ ನುಡಿಗಳಿಂದ ಕೂಡ ಕಾರಣರಾಗಿದ್ರು. ಸೊ ಹಾಗಾಗಿ ಅವ್ರಿಗೇನಾದ್ರೂ ಕ್ಲಾಸ್ ತಗೊಳ್ಳುವ ಸಾಧ್ಯತೆ ಇದೆಯಾ, ಹೈಕಮಾಂಡೇ ಕರೆಸಿದ್ಯಾ, ಇವರೇ ಹೋಗ್ತಿದಾರಾ? ಬಹಳಷ್ಟು ಪ್ರಶ್ನೆಗಳಿಗೆ ಕಾರಣವಾಗ್ತಿದೆ.